ಮನ್ಸಿಗೆ ಬರೋಂಗೇನಾದ್ರು ಇವ್ರು ಮಾಡಿದ್ರೆ ಮಾಡೋನೆ, ಅದರಲ್ಲಿ ಏನು ಅನುಮಾನ ಇಟ್ಕೋಬೇಕಾಗಿಲ್ಲ. ಬಟ್ ನೀವು ಮಾಡಿದ ಒಂದೆರಡು ಭಾಷಣ ಅವೆಲ್ಲ ನೋಡಿದ್ರೆ ಸ್ವಲ್ಪ ಸಿಟ್ಟಾಗಿದ್ದೀರಿ ಪಾರ್ಟಿ ಮೇಲೆ ಅನ್ನೋದು ಗೊತ್ತಾಗ್ತದೆ. ಪಾರ್ಟಿ ಮೇಲೆ ಸಿಟ್ಟೇನಿಲ್ಲ ಇಲ್ಲ ನೋಡಿ, ಪಾರ್ಟಿ ಮೇಲೆ ಯಾಕೆ ಸಿಟ್ಟಾಗೋದಿಲ್ಲ ಅಂತ ಹೇಳ್ತೀನಿ. ದಿಸ್ ಕಾಂಗ್ರೆಸ್ ಇಸ್ ದ ಓನ್ಲಿ ಪಾರ್ಟಿ ಹೂ ರೆಕಗ್ನೈಸಸ್ ಆಲ್ ಸೆಕ್ಷನ್ ಆಫ್ ದಿ ಪೀಪಲ್. ಕಾಂಗ್ರೆಸ್ ಪಾರ್ಟಿನಲ್ಲಿ ಎಲ್ಲ ಸಮುದಾಯದವರೆಗೂ ಮುಖ್ಯಮಂತ್ರಿ ಮಾಡಿದ್ದಾರೆ. ಯಾವ ಮುಖ್ಯಮಂತ್ರಿ ಆಗಿಲ್ಲ ಅಂದರೆ ಸಾಬ್ರಾಗಿಲ್ಲ, ಇವರು ಹರಿಜನರಾಗಿಲ್ಲ, ಅಂದರೆ ಎಸ್ ಸಿಗಳಾಗಿಲ್ಲ, ಪರಿಶಿಷ್ಟರಾಗಿಲ್ಲ, ಅವರಾಗಿಲ್ಲ, ಇದೆಲ್ಲ ಜಾತಿಯವ್ರಿಗೂ ಮಾಡಿದ್ದಾರೆ. ಈಗ ವೀರಪ್ಪ ಮೊಯ್ಲಿ ಚೀಫ್ ಮಿನಿಸ್ಟ್ರು ಮಾಡ್ತಾರೆ, ಧರ್ಮ್ ಸಿಂಗ್ ಚೀಫ್ ಮಿನಿಸ್ಟ್ರು ಮಾಡ್ತಾರೆ, ದೇವರಾಜ ಅರಸು ಚೀಫ್ ಮಿನಿಸ್ಟ್ರು ಮಾಡ್ತಾರೆ. ಅವ್ರ ಜಾತಿಯವರು ಇನ್ನೊಬ್ಬ ಬೆಂಬಲ ಇಲ್ಲ. ಹಂಗಿದ್ರೂ ಕೂಡ ಕಾಂಗ್ರೆಸ್ ಪಾರ್ಟಿನಲ್ಲಿ ಒಂದು ಅಧಿಕಾರವನ್ನು ಎಲ್ಲ ಸಮುದಾಯದವ್ರಿಗೂ ಹಂಚ್ತಾರೆ. ಅದಕ್ಕೋಸ್ಕರ ಕಾಂಗ್ರೆಸ್ ಪಾರ್ಟಿ ಬೇಕು. ಈ ಬಿ ಜೆ ಪಿ ಬಂದರೆ ಯಾರನ್ನ ಲಿಂಗಾಯತ ಬಿಟ್ಟು ಬೇರೆ ಚೀಫ್ ಮಿನಿಸ್ಟರ್ ಆಗಿ ಬಿಡ್ತಾರಲ್ಲಿ. ಈ ದೇವೇಗೌಡರು ಪಾರ್ಟಿ ಬಂದರೆ ಒಕ್ಕಲಿಗರು ಬಿಟ್ಟು ಬೇರೆ ಒಂದು ಚೀಫ್ ಮಿನಿಸ್ಟರ್ ಆಗಿ ಬಿಡ್ತಾರಲ್ಲಿ. ಹೇಳಿ ನೋಡೋಣ ಆ ಪಾರ್ಟಿಯವರು. ಆದರೆ ಕಾಂಗ್ರೆಸ್ ಪಾರ್ಟಿಯಿಂದ ಇದು ಎಲ್ರಿಗೂ ಹಕ್ಕಿದೆ. ಇಲ್ಲಿ ಎಲ್ಲರೂ ಕೇಳ್ತಾರೆ, ಯಾರು ಯಾಕೆ ಚೀಫ್ ಮಿನಿಸ್ಟರ್ ಆಗಿ ನಮ್ಮನ್ನು ಯಾಕ್ರಿ ಮಾಡಲ್ಲ ಅಂತ ಕೇಳ್ತಾರೆ. ಅಲ್ಲ, ಕರ್ನಾಟಕದಲ್ಲಿ ಬಿ ಜೆ ಪಿಯ ಪರಿಸ್ಥಿತಿ ಹಂಗಿದೆಯಪ್ಪ, ಲಿಂಗಾಯತರ ಪಾರ್ಟಿ ಆಗಿಬಿಟ್ಟಿದೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಮಾಡಿಲ್ವ ಅವರು ಬೇರೆ ಬೇರೆ ಅವ್ರನ್ನ? ಅಲ್ಲ, ನಾನು ಅವ್ರ ತಪ್ಪು ಅಂತ ನಾನು ವಾದ ಮಾಡ್ತಾ ಇಲ್ಲ. ಅವ್ರಿಗೆ ಲಿಂಗಾಯತನ ಬಿಟ್ಟರೆ ಗತಿ ಇಲ್ಲ ಅವರಿಗೆ, ಗೊತ್ತಾಯ್ತು. ಅದರಿಂದ ನಾನೇನು ಸರಿ ಅವ್ರದ್ದು ವಾದ ತಪ್ಪು ಅಂತಕ್ಕಂಥಲ್ಲ, ವಾಸ್ತವಾಂಶನ ಹೇಳಿದೆ ಅಷ್ಟೆ. ಆದರೆ ಕಾಂಗ್ರೆಸ್ ಪಾರ್ಟಿನವರು ಎಲ್ಲರೂ ಕೂಡ ನಿಮ್ಮ ಹಕ್ಕನ್ನು ಪ್ರತಿಪಾದನೆ ಮಾಡಲಿಕ್ಕೆ ಅವಕಾಶ ಇದೆ. ಅದಕ್ಕೋಸ್ಕರ ಕಾಂಗ್ರೆಸ್ ಪಾರ್ಟಿ. ಅದ್ರ ಜೊತೆಗೆ ಕಾಂಗ್ರೆಸ್ ಪಾರ್ಟಿ ಯಾವಾಗಲೂ ಬಡವ್ರ ಪರವಾಗಿ ಕಾರ್ಯಕ್ರಮಗಳನ್ನು ಕೊಡೋವಂಥ ಪಾರ್ಟಿ. ಇಷ್ಟೆಲ್ಲ ಪಕ್ಷ ವಹಿಸ್ಕೊಂಡು ಮಾತಾಡ್ತಿದ್ದೀವಿ ಅವರೇ, ಆದರೆ ನಿಮ್ಗೆ ಅನ್ಯಾಯ ಮಾಡಲಿಲ್ವಾ ಪಕ್ಷ? ನಿಮ್ಮ ಮಂತ್ರಿಗಿರಿ ವಿಷಯದಲ್ಲಿ? ಮಂತ್ರಿಗಿರಿ ವಿಷಯದಲ್ಲಿ ನೋಡಿ, ಅದು ಒಂದು ಷಡ್ಯಂತ್ರ. ಅದನ್ನು ತೆಗಿಬೇಕು ಅನ್ನೋದು ಇದೊಂದೇ ಯಾವುದೋ ಒಂದು ಸ್ಟೇಟ್ಮೆಂಟು ಅಂತ ಕಾರಣ ಅಲ್ಲ. ಓಕೆ, ಅದು ಮೊದಲಿಂದನೂ ಇವ್ನಿಗೆ ಹೇಳ್ತಾ ಇದ್ದೀವಿ, ಇವನು ಹೋಗಬೇಡ, ಮೀಡಿಯಾಕ್ಕೆ ಮಾತಾಡಬೇಡ ಅಂತ ಹೇಳ್ತಾ ಇದ್ದೀವಿ. ಮಾತಾಡ್ತಾನೆ ಇರ್ತಾನೆ ಹಂಗೆ ಹಿಂಗೆ ಅಂತೇಳಿ ನಮ್ಗೆ ಆಗದೆ ಇದ್ದವರು ಅಲ್ಲಿ ಇಲ್ಲಿ ಹೋಗಿ ಹೇಳ್ತಿರ್ತಾರೆ. ನಾವೇನು ಡೆಲ್ಲಿಗೇನು ಪದೇ ಪದೇ ಹೋಗೋರು ಅಲ್ಲ. ಏನಾರು ಅವ್ರು ಕರೆದ್ರೆ ಯಾವುದಕ್ಕಾರ ಫಂಕ್ಷನ್ನು ಮೀಟಿಂಗು ಅಂದರೆ ಹೋಗೋನು, ಇಲ್ಲ ನಾನು ಹೋಗೋನು ಅಲ್ಲ, ಹೋದರೂ ಯಾರು ಲೀಡರ್ಸ್ನು ಭೇಟಿ ಮಾಡೋನಲ್ಲ, ಗೊತ್ತಾಯ್ತಾ. ಅದರಿಂದ ಅವರು ನಮ್ಮ ಮೇಲೆ ಅವರು ಇವರು ಚಾಡಿ ಪಾಡಿ ಕಾಗದ ಬರ್ಸೋದು, ಅದು ಬರ್ಸೋದು, ಇದು ಬರ್ಸೋದು ಎಲ್ಲ ಮಾಡ್ತಾ ಇರ್ತಾರೆ. ಎಲ್ಲ ಪಾರ್ಟಿಲೂ ಮಾಡ್ತಿರ್ತಾರೆ. ನಮ್ಮ ಪಾರ್ಟಿನಲ್ಲಿ ವಿಶೇಷವಾಗಿ ನನ್ನ ಮೇಲೆ ಭಾಳ ಪ್ರೀತಿ, ಅದಕ್ಕೋಸ್ಕರ ಹೆಚ್ಚು ಮಾಡಿದ್ದಾರೆ. ಅದರಿಂದ ಆಗಿರ್ತದೆ. ಆಗಲಿ, ಅದಕ್ಕೆ ನಾನೇನು ಬೇಸರ ಇಲ್ಲ. ಅಲ್ಲ, ಬೇಸರ ಇಲ್ಲ ಅಂದರೆ ಅಷ್ಟು ಅನ್ಸೆರಮೋನಿಯಸ್ಲಿ ನಿಮ್ಮನ್ನು ಕಳಿಸೋ ಅಂಥದ್ದು ಏನಿತ್ತು ಅವತ್ತು? ಏನಾಯ್ತು ಹೇಳಿ ಕರೆಕ್ಟಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.